Good morning, one and all. Welcome to LMS e-content from the Department of Collegiate and Technical Education. So I will be presenting on the topic horizontal angle by retracement method. So before going to the experiment, let me know about what do you mean by retracement method. Retracement method is a method of measuring horizontal angles, that means several horizontal angles at a single station. So ಒಂದೇ ಸ್ಟೇಷನ್ ನಲ್ಲಿ ಹಲವಾರು ಆಂಗಲ್ಸ್ ಅನ್ನ ಮೆಜರ್ಮೆಂಟ್ ಮಾಡ್ತೀವಿ ಮತ್ತೆ ಆಂಗಲ್ 0 ಡಿಗ್ರಿಯಿಂದ ಶುರು ಮಾಡಿ ಸೊ ವಿ ಹ್ಯಾವ್ ಟು ಸ್ಟಾಪ್ ಆನ್ ದ ಲಾಸ್ಟ್ ಸ್ಟೇಷನ್. ಅಂದ್ರೆ ಒಂದೇ ಸ್ಟೇಷನ್ ಇಂದ ಸ್ಟಾರ್ಟ್ ಮಾಡಿ ಲಾಸ್ಟ್ ಕ್ಲೋಸ್ ಮಾಡಬೇಕು, ಅದಕ್ಕೆ ನಾವು ಕ್ಲೋಸಿಂಗ್ ದ ಹಾರಿಜಾನ್ ಅಂತ ಕರಿತೀವಿ. ಸೊ ದಟ್ ಈಸ್ ಅಬೌಟ್ ದ ರಿಟ್ರೇಷನ್ ಮೆಥಡ್. ರಿಟ್ರೇಷನ್ ಮೆಥಡ್ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ನಮಗೆ ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿರೋದು. ವಿ ನೀಡ್ ಥಿಯೋಡಲೈಟ್, ranging rods, we need theodolite, we need ranging rods, arrows or pegs. So what is the procedure? First ಒಂದು ಸ್ಟೇಷನ್ ಅಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟೇಷನ್ ಪಿ ಅಲ್ಲಿ ನಾವು ಥಿಯೋಡಲೈಟ್ ಇನ್ಸ್ಟ್ರೂಮೆಂಟ್ ನ ಸೆಟ್ ಮಾಡಬೇಕಾಗುತ್ತೆ ಅಂಡ್ ವಿ ಹ್ಯಾವ್ ಟು ಡೂ ಆಲ್ ದ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್. ಅಂಡ್ ವಾಟ್ ಆರ್ ಆಲ್ ದ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಅಂತ ಅಂದ್ರೆ ಸೆಟ್ಟಿಂಗ್ ಮಾಡ್ಕೋಬೇಕು, ಸೆಂಟ್ರಿಂಗ್ ಮಾಡ್ಕೋಬೇಕು, ಲೆವೆಲಿಂಗ್ ಬೈ 2 ಸ್ಟೆಪ್ಸ್ ಮಾಡ್ಕೋಬೇಕು. ಅಂದ್ರೆ ಒಂದು ಲೆವೆಲಿಂಗ್ ಪ್ಯಾರಲಲ್ ಟು 2 ಫುಟ್ ಸ್ಕ್ರೂಸ್ ಮಾಡ್ಕೋಬೇಕು, ಇನ್ನೊಂದು ಪರ್ಪೆಂಡಿಕ್ಯುಲರ್ ಟು 3rd ಫುಟ್ ಸ್ಕ್ರೂ ಮಾಡ್ಕೋಬೇಕು. ಆಮೇಲೆ 4ನೇ ಸ್ಟೆಪ್ ಫೋಕಸ್ ಮಾಡಬೇಕು, ಫೋಕಸಿಂಗ್ ಬೈ ಆಬ್ಜೆಕ್ಟಿವ್ ಗ್ಲಾಸ್, ಇನ್ನೊಂದು ಫೋಕಸಿಂಗ್ ಬೈ ಐ ಪೀಸ್. ಸೊ ಇಷ್ಟೆಲ್ಲ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಂತ ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ವರ್ಟಿಕಲ್ ಸರ್ಕಲ್ ನ ಲೆಫ್ಟ್ ಅಲ್ಲಿ ಇಟ್ಕೋಬೇಕು. ದೆನ್ ಅದಾದ ನಂತರ ನಾವು ವರ್ನಿಯರ್ಸ್ ಅನ್ನ ಅಂದ್ರೆ ಹಾರಿಜಾಂಟಲ್ ಪ್ಲೇಟ್ ಒಳಗಡೆ ಒಂದು ಅಪ್ಪರ್ ಪ್ಲೇಟ್ ಬರುತ್ತೆ, ಇನ್ನೊಂದು ಲೋಯರ್ ಪ್ಲೇಟ್ ಬರುತ್ತೆ. ಬೈ ಯೂಸಿಂಗ್ ಅಪ್ಪರ್ ಪ್ಲೇಟ್ ವಿ ಹ್ಯಾವ್ ಟು ಸೆಟ್ ದ ವರ್ನಿಯರ್ ಎ ಟು 0 ಡಿಗ್ರಿ. ಅಂದ್ರೆ ಹಾರಿಜಾಂಟಲ್ ಆಂಗಲ್ ಮೆಜರ್ಮೆಂಟ್ಸ್ ಮಾಡಬೇಕು ಅಂತ ಅಂದ್ರೆ 2 ವರ್ನಿಯರ್ಸ್ ಬರುತ್ತೆ ಹಾರಿಜಾಂಟಲ್ ಪ್ಲೇಟ್ ಅಲ್ಲಿ, ಒಂದು ವರ್ನಿಯರ್ ಎ, ಇನ್ನೊಂದು ವರ್ನಿಯರ್ ಬಿ. ಸೊ ವರ್ನಿಯರ್ ಎ 0 ಡಿಗ್ರಿ 0 ಮಿನಿಟ್ಸ್ 0 ಸೆಕೆಂಡ್ಸ್ಗೆ ಸೆಟ್ ಮಾಡ್ಕೋಬೇಕು ಬೈ ಯೂಸಿಂಗ್ ಅಪ್ಪರ್ ಕ್ಲಾಂಪ್ ಸ್ಕ್ರೂ ಮತ್ತೆ ಅಪ್ಪರ್ ಟ್ಯಾಂಜೆಂಟ್ ಸ್ಕ್ರೂ. ಅದಾದ ನಂತರ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಅಂದ್ರೆ ಸೊ ವಿ ಹ್ಯಾವ್ ಟು ಲೂಸ್ ದ ಲೋಯರ್ ಕ್ಲಾಂಪ್ ಸ್ಕ್ರೂ. ಲೋಯರ್ ಕ್ಲಾಂಪ್ ಸ್ಕ್ರೂನ ಯೂಸ್ ಮಾಡಿ ಟೆಲಿಸ್ಕೋಪ್ ಅನ್ನ ಸಿಗ್ನಲ್ ಬಿ ಗೆ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಟರ್ನ್ ಮಾಡಬೇಕು ಅಂಡ್ ವಿ ಹ್ಯಾವ್ ಟು ಕ್ಲಾಂಪ್ ದ ಲೋಯರ್ ಕ್ಲಾಂಪ್ ಅಂಡ್ ವಿ ಹ್ಯಾವ್ ಟು ಬೈಸೆಕ್ಟ್ ದ ಬಿ ಸ್ಟೇಷನ್ ಆಕ್ಯುರೇಟ್ಲಿ. ಸೊ ಪ್ರಾಪರ್ ಬೈಸೆಕ್ಷನ್ ಮಾಡಬೇಕು ಅಂತ ಅಂದ್ರೆ ಲೋಯರ್ ಟ್ಯಾಂಜೆಂಟ್ ಸ್ಕ್ರೂ ಅಂದ್ರೆ ಮಿನಿಟ್ಸ್ ಸೆಕೆಂಡ್ಸ್ ಎಲ್ಲ ಕರೆಕ್ಟ್ ಆಗಿ ಬರಬೇಕು ಅಂತ ನಾವು ಲೋವರ್ ಟ್ಯಾಂಜೆಂಟ್ ಸ್ಕ್ರೂನ ಯೂಸ್ ಮಾಡ್ತೀವಿ. ದೆನ್ ಮುಂದೆ ಏನ್ ಮಾಡಬೇಕು ಅಂತ ಅಂದ್ರೆ ವಿ ಹ್ಯಾವ್ ಟು ರೀಡ್ ಬೋತ್ ದ ವರ್ನಿಯರ್ಸ್. ನಾವು ವರ್ನಿಯರ್ಸ್ ರೀಡ್ ಮಾಡಬೇಕಾದ್ರೆ ವರ್ನಿಯರ್ಗೆ 0 ಡಿಗ್ರಿ 0 ಮಿನಿಟ್ಸ್ 0 ಸೆಕೆಂಡ್ಸ್ ಇರುತ್ತೆ. ಅದೇ ರೀತಿ ವರ್ನಿಯರ್ ಬಿನು ನೋಡ್ಬೇಕು, ಅದು ರೀಡ್ ಮಾಡಿದಾಗ 180 ಡಿಗ್ರಿ 0 ಮಿನಿಟ್ಸ್ 0 ಸೆಕೆಂಡ್ಸ್ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಅಂದ್ರೆ ಯು ಹ್ಯಾವ್ ಟು ಲೂಸ್ ಅಂತ ಅಪ್ಪರ್ ಕ್ಲಾಂಪ್ ಸ್ಕ್ರೂನ ಲೂಸ್ ಮಾಡಿಕೊಂಡು ಮತ್ತೆ ಟೆಲಿಸ್ಕೋಪರ್ ನ ಟರ್ನ್ ಮಾಡಿ ಸೊ ವಿ ಹ್ಯಾವ್ ಟು ಎಲ್ಲಿವರೆಗೂ ಟರ್ನ್ ಮಾಡಬೇಕು ಅಂತ ಅಂದ್ರೆ ಸಿಗ್ನಲ್ ಸಿ ನಾವು ಕರೆಕ್ಟ್ ಆಗಿ ಬೈಸೆಕ್ಟ್ ಮಾಡಬೇಕು, ಅಲ್ಲಿವರೆಗೂ ಟರ್ನ್ ಮಾಡಬೇಕಾಗುತ್ತೆ. ದೆನ್ ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ವಿ ಹ್ಯಾವ್ ಟು ಕ್ಲಾಂಪ್ ದ ಅಪ್ಪರ್ ಕ್ಲಾಂಪ್. ಮತ್ತೆ ಪ್ರಾಪರ್ ಬೈಸೆಕ್ಷನ್ಗೆ ವಿ ಕ್ಯಾನ್ ಯೂಸ್ ಅಪ್ಪರ್ ಟ್ಯಾಂಜೆಂಟ್ ಸ್ಕ್ರೂ ಆಲ್ಸೋ. ಕರೆಕ್ಟ್ ಪ್ರಾಪರ್ ಬೈಸೆಕ್ಷನ್ ಆದ ನಂತರ ನಾವು ಅಪ್ಪರ್ ಕ್ಲಾಂಪ್ ಸ್ಕ್ರೂ ಮತ್ತೆ ಲೋವರ್ ಟ್ಯಾಂಜೆಂಟ್ ಸ್ಕ್ರೂನ ಕ್ಲಾಂಪ್ ಮಾಡಬೇಕಾಗುತ್ತೆ. ಅದಾದ ನಂತರ ವಾಟ್ ಇಸ್ ದ ನೆಕ್ಸ್ಟ್ ಪಾಯಿಂಟ್ ಅಂತ ಅಂದ್ರೆ 2 ವರ್ನಿಯರ್ಸ್ ಅನ್ನ ರೀಡ್ ಮಾಡಬೇಕು, ವರ್ನಿಯರ್ ಎ ಮತ್ತೆ ವರ್ನಿಯರ್ ಬಿ. ಸೊ ವರ್ನಿಯರ್ ಎ ಮತ್ತೆ ವರ್ನಿಯರ್ ಬಿ, ವರ್ನಿಯರ್ ಎ ರೀಡಿಂಗ್ ಎಷ್ಟು ಬರ್ತಾ ಇದೆ ಅದನ್ನ ನಾವು ನೋಟ್ ಮಾಡ್ಕೋಬೇಕು. ಮತ್ತೆ ವರ್ನಿಯರ್ ಬಿ ಅದು 180ಕ್ಕಿಂತ ಜಾಸ್ತಿ ಬಂದಿರುತ್ತೆ. ಸೊ ಮೀನ್ ತಗೋಬೇಕು ಅಂತ ಅಂದ್ರೆ ವರ್ನಿಯರ್ ಬಿ ಗೆ ವರ್ನಿಯರ್ ಎ ನ ಮೈನಸ್ ಮಾಡ್ಕೋಬೇಕು. ದೆನ್ both the mean of the verniers A and B read ಮಾಡಿದ್ರೆ we will get the accurate horizontal angle BPC. ಅಂದ್ರೆ ಎಷ್ಟು ಸಿಗ್ನಲ್ ನಾವು ತಗೊಂಡಿದ್ವಿ ಬಿ ಮತ್ತೆ ಸಿ, ಬಿ ಇನಿಷಿಯಲ್ ರೀಡಿಂಗ್ ಆಗುತ್ತೆ, ಸಿ ಸಿಗ್ನಲ್ದು ಫೈನಲ್ ರೀಡಿಂಗ್ ಆಗುತ್ತೆ, ಮತ್ತೆ ಸ್ಟೇಷನ್ ಪಿ ನಮ್ದು. ಸೊ ಆ ಹಾರಿಜಾಂಟಲ್ ಆಂಗಲ್ ಬರುತ್ತೆ. ಮತ್ತೆ ಅದೇ ರೀತಿ ನಾವು ಅಪ್ಪರ್ ಕ್ಲಾಂಪ್ ನ ಲೂಸ್ ಮಾಡಿಕೊಂಡು ಅಗೇನ್ ವಿ ಹ್ಯಾವ್ ಟು ಟರ್ನ್ ದ ಟೆಲಿಸ್ಕೋಪ್ ಟುವರ್ಡ್ಸ್ ದ ಸಿಗ್ನಲ್ ಡಿ. ಮತ್ತೆ ಕ್ಲಾಕ್ ವೈಸ್ ಸಿ ಆದ ನಂತರ ಡಿ ಗೆ ನಾವು ಬೈಸೆಕ್ಟ್ ಮಾಡ್ತೀವಿ.
ಪ್ರಾಪರ್ ಬೈಸೆಕ್ಷನ್ಗೆ ಅಂದ್ರೆ ನೀಟಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ನಾವು ಅಪ್ಪರ್ ಕ್ಲಾಂಪು ಮತ್ತೆ ಅಪ್ಪರ್ ಟ್ಯಾಂಜೆಂಟ್ ಸ್ಕ್ರೂಸ್ ಎರಡು ಯೂಸ್ ಮಾಡ್ಕೋಬೇಕು. ಮತ್ತೆ ಅದೇ ರೀತಿ ಪ್ರಾಪರ್ ಬೈಸೆಕ್ಷನ್ ಮಾಡಾದ ನಂತರ ಅಪ್ಪರ್ ಕ್ಲಾಂಪ್ ಸ್ಕ್ರೂ ಮತ್ತೆ ಅಪ್ಪರ್ ಟ್ಯಾಂಜೆಂಟ್ ಸ್ಕ್ರೂ ಎರಡು ಯೂಸ್ ಮಾಡ್ಕೋಬೇಕು. ದೆನ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಅಂದ್ರೆ ಎರಡು ವರ್ನಿಯರ್ಸ್ ಅನ್ನ ಇವಾಗ ಯಾವ ರೀತಿ ನಾವು ಆಂಗಲ್ BPC ಮೆಜರ್ಮೆಂಟ್ ಮಾಡಬೇಕಾದ್ರೆ ವರ್ನಿಯರ್ ಎ ಮತ್ತೆ ವರ್ನಿಯರ್ ಬಿ ಎರಡು ತಗೊಂಡು ಮೀನ್ ತಗೊಂಡಿದ್ದು, ಅದೇ ರೀತಿ ಈ ಆಂಗಲ್ ಅಂದ್ರೆ ಟು ಡಿಟರ್ಮೈನ್ CPD ಇನ್ನೊಂದು ಆಂಗಲ್ ನಾವು ರೀಡ್ ಮಾಡಬೇಕು ಅಂದ್ರೆ ಅದೇ ರೀತಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎರಡು ಆಂಗಲ್ ಅನ್ನ ಐ ಮೀನ್ ವರ್ನಿಯರ್ ಎ ಮತ್ತೆ ವರ್ನಿಯರ್ ಬಿ ಎರಡು ರೀಡ್ ಮಾಡಬೇಕು. ಸೊ ಎರಡು ಡಿಫರೆನ್ಸ್ ಏನ್ ಬರುತ್ತೆ ದಟ್ ಈಸ್ ಅವರ್ ರೀಡಿಂಗ್ ಆಫ್ CPD. ಮತ್ತೆ ಅದೇ ರೀತಿ ನಾವು ಸಿಮಿಲರ್ಲಿ ವಿ ಹ್ಯಾವ್ ಟು ಡಿಟರ್ಮೈನ್ DPA. ಮತ್ತೆ ಅದೇ ರೀತಿ ಇನ್ನೊಂದು DPA ಮಾಡಬೇಕು. ಮತ್ತೆ ಕೊನೆಯದಾಗಿ ಲಾಸ್ಟ್ ಫೈನಲ್ ಸ್ಟೇಷನ್ ಏನಿದೆಯೋ ಆ DPA ಆಂಗಲ್ ಅನ್ನು ಮೆಷರ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಫೈನಲಿ ಏನ್ ಮಾಡ್ಬೇಕು ಅಂದ್ರೆ ಲಾಸ್ಟ್ ಅಂದ್ರೆ ಫಸ್ಟ್ ನಾವು ಯಾವ ಸಿಗ್ನಲ್ ಸ್ಟಾರ್ಟ್ ಮಾಡಿದ್ವಿ, ಬಿ ಸಿಗ್ನಲ್ ನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಗೆ ಮತ್ತೆ ಆ ಲಾಸ್ಟ್ ರೀಡಿಂಗ್ ನಾವು ಫಸ್ಟ್ ಸೈಟ್ ಏನ್ ಮಾಡಿದೋ ಅದು ಫೈನಲ್ ಆಗಿ ನಾವು ಇನ್ನೊಂದ್ಸತಿ ಸೈಟ್ ಮಾಡಬೇಕು. ದೆನ್ ವಿ ಹ್ಯಾವ್ ಟು ರೀಡ್ ಬೋತ್ ದ ವರ್ನಿಯರ್ಸ್. ನೌ what we are seeing the reading in the horizontal plate, that reading vernier A should be equal to 0 degree or 360 degree. ಅಂದ್ರೆ ಕೊನೆಯದಾಗಿ ಮತ್ತೆ ನಾವು ಅದೇ ಲಾಸ್ಟ್ ಫಸ್ಟ್ ಅಲ್ಲಿ ನೋಡಿರುವಂತಹ ರೀಡಿಂಗು ಕೊನೆಯಲ್ಲಿ ಮತ್ತೆ ಆ ಹಾರಿಜನ್ ಎಲ್ಲ ಕ್ಲೋಸ್ ಮಾಡಾದ್ಮೇಲೆ ನಾವು ಎಲ್ಲಿಗೆ ಸ್ಟಾಪ್ ಮಾಡ್ತೀವಿ ಆ ರೀಡಿಂಗ್ ನಮ್ಗೆ 0 ಡಿಗ್ರಿ ಅಥವಾ 360 ಡಿಗ್ರಿ ಬರಬೇಕು. ಸಪೋಸ್ ಎರರ್ ಏನಾರ ಬಂದಿದ್ರೆ ನಾವು ಈಚ್ ಅಂಡ್ ಎವ್ರಿ ಸ್ಟೇಷನ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. This is about the phase left observation. So whatever we have taken all the horizontal angles, that is with respect to the phase left observation. But ಯಾವಾಗಲೂ ನಾವು ಒಂದು average horizontal angle ತಗೋಬೇಕು ಅಂತ ಅಂದ್ರೆ we have to take both phase left observation as well as phase right observation. Now we have to change the phase of the instrument to right phase. So transit ಮಾಡ್ಕೊಂಡು swing ಮಾಡ್ಕೊಂಡು ಎಲ್ಲ ಚೇಂಜಿಂಗ್ ಫೇಸ್ ಮಾಡ್ಕೊಂಡು ನಾವು ಮತ್ತೆ ಅದೇ ರೀತಿ ನಾವು ಎಬೋವ್ ಏನ್ ಸ್ಟೆಪ್ಸ್ ಫಾಲೋ ಮಾಡಿದ್ವಿ ಅದೇ ರೀತಿ ಮಾಡ್ಕೋಬೇಕು. ಅಂದ್ರೆ ಯಾವ ರೀತಿ ಅಂತ ಅಂದ್ರೆ ಸೊ ವಿ ಹ್ಯಾವ್ ಟು ರಿಲೀಸ್ ಆಲ್ ದ ಕ್ಲಾಂಪ್ಸ್ ಅಂಡ್ ವಿ ಹ್ಯಾವ್ ಟು ಸೆಟ್ ದ ಅಪ್ಪರ್ ಕ್ಲಾಂಪ್ ಸ್ಕ್ರೂ ಟು ವರ್ನಿಯರ್ ಎ 0 ಡಿಗ್ರಿ. ವರ್ನಿಯರ್ ಎ 0 ಡಿಗ್ರಿಗೆ ಅಪ್ಪರ್ ಕ್ಲಾಂಪ್ ಅಪ್ಪರ್ ಟ್ಯಾಂಜೆಂಟ್ ಸ್ಕ್ರೂ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಮತ್ತೆ ಮುಂಚೆ ನಾವು ಫೇಸ್ ಲೆಫ್ಟ್ ಮಾಡಿದಾಗ ಎಲ್ಲ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾವು ಸಿಗ್ನಲ್ ಸಿ ಸಿಗ್ನಲ್ ಡಿ ಆ ರೀತಿ ನಾವು ಮಾಡ್ಕೊಂಡು ಹೋದ್ವಿ. ಬಟ್ ಈ ಒಂದು ಫೇಸ್ ರೈಟ್ ಅಬ್ಸರ್ವೇಷನ್ ಅಲ್ಲಿ ನಾವು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಮತ್ತೆ ನಾವು ಲಾಸ್ಟ್ ಸೈಡ್ ನಾವು ನೋಡ್ಬೇಕಾದ್ರೆ 0 ಡಿಗ್ರಿ ಅಥವಾ 360 ಡಿಗ್ರಿ ಬರಬೇಕು. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಅಡಾಪ್ಟ್ ದ ಪ್ರೊಸೀಜರ್ ಇನ್ ದ ಫೀಲ್ಡ್ ಟು ಮೆಜರ್ ದ ಹಾರಿಜಾಂಟಲ್ ಆಂಗಲ್ ಬೈ ರಿಟ್ರೇಷನ್ ಮೆಥಡ್. ಓಕೆ, ಸೊ ದೆನ್ whatever we have seen the readings, ನಾವು ಯಾವ ಆಂಗಲ್ಸ್ ಎಲ್ಲ ನಾವು ತಗೊಂಡಿದೀವಿ ಫೀಲ್ಡ್ ಅಲ್ಲಿ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಸಿಗ್ನಲ್ ಅಥವಾ ಸಿಗ್ನಲ್ ಅಲ್ಲಿ ಆ ಎಲ್ಲಾ ರೀಡಿಂಗ್ಸ್ ಅನ್ನ ಈ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ನಾವು ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ಸ್ಟ್ರೂಮೆಂಟ್ ಅಟ್ ಪಿ ಅಲ್ಲಿ ಫಸ್ಟ್ ನಾವು ಬಿ ರೀಡ್ ಮಾಡಿದ್ದು 0 ಡಿಗ್ರಿ 0 ಮಿನಿಟ್ಸ್ 0 ಸೆಕೆಂಡ್ಸ್ ಬರುತ್ತೆ. ಮತ್ತೆ ವರ್ನಿಯರ್ ಪಿ ಅಲ್ಲಿ ಎಷ್ಟಿತ್ತು ಅದು ಬರಿಬೇಕಾಗುತ್ತೆ, ಅದ್ರದ್ದು ಮೀನ್ ತಗೋಬೇಕು. ಅದೇ ರೀತಿ ವಾಟ್ ಈಸ್ ಅ ಹಾರಿಜಾಂಟಲ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ದ ಫೇಸ್ ಲೆಫ್ಟ್. ಸೊ ಅದೇ ರೀತಿ ಸ್ಟೇಷನ್ ಸಿ ಅಲ್ಲಿ ಮತ್ತೆ ಸ್ಟೇಷನ್ ಡಿ ಅಲ್ಲಿ ಎಲ್ಲಾ ರೀಡಿಂಗ್ಸ್ ನಾವು ತಗೊಂಡು ಇಲ್ಲಿ ಟ್ಯಾಬ್ಯುಲೇಟ್ ಮಾಡಬೇಕಾಗುತ್ತೆ. ಅದೇ ರೀತಿ ವಾಟ್ ಎವರ್ ದ ಪ್ರೊಸೀಜರ್ ವಿ ಹ್ಯಾವ್ ಅಡಾಪ್ಟೆಡ್ ಬೈ ಯೂಸಿಂಗ್ ಫೇಸ್ ಲೆಫ್ಟ್ ಅಬ್ಸರ್ವೇಷನ್, ಅದೇ ರೀತಿ ಫೇಸ್ ರೈಟ್ ಅಲ್ಲೂ ಕೂಡ ನಾವು ಎಲ್ಲ ವರ್ನಿಯರ್ ಎ ವರ್ನಿಯರ್ ಬಿ ಅದ್ರದ್ದು ಮೀನ್ ತೆಗಿಬೇಕಾಗುತ್ತೆ. ದೆನ್ ವಾಟ್ ಎವರ್ ವಿ ಆರ್ ಗೆಟಿಂಗ್ ದ ಮೀನ್ ದಟ್ ವಿಲ್ ಬಿ ದ ಹಾರಿಜಾಂಟಲ್ ಆಂಗಲ್. ಫೈನಲಿ ಈ ಲಾಸ್ಟ್ ಒಂದು ಕಾಲಮ್ ಇದೆ ನೋಡಿ, ಅದು ಆವರೇಜ್ ಹಾರಿಜಾಂಟಲ್ ಆಂಗಲ್ ಅಂತ ಇದೆ. ಅಂದ್ರೆ ಅದ್ರದ್ದು ಫೇಸ್ ಲೆಫ್ಟ್ ಹಾರಿಜಾಂಟಲ್ ಆಂಗಲ್ ರೀಡಿಂಗು ಪ್ಲಸ್ ಫೇಸ್ ರೈಟ್ ಹಾರಿಜಾಂಟಲ್ ಆಂಗಲ್ ಎರಡನ್ನ ಆವರೇಜ್ ತಗೊಂಡು ಡಿವೈಡೆಡ್ ಬೈ 2 ಮಾಡ್ಕೊಂಡು ಮಾಡಿದಾಗ ನಮ್ಗೆ ಈ ಪರ್ಟಿಕ್ಯುಲರ್ ಆಂಗಲ್ ಫಾರ್ ಎಕ್ಸಾಂಪಲ್ BPD CPA ಅದ್ರದ್ದು ಎಲ್ಲ ರೀಡಿಂಗ್ಸ್ ನಮ್ಗೆ ಬರುತ್ತೆ. ದೆನ್ ಎಲ್ಲ ಆಂಗಲ್ಸ್ ನಾವು ಡಿಟರ್ಮೈನ್ ಮಾಡ್ಬೇಕಾದ್ರೆ ನಮ್ಗೆ 0 ಡಿಗ್ರಿ ಅಥವಾ 360 ಡಿಗ್ರಿ ಬರಬೇಕು. This is how we can do the calculation angle APBS2. Then how to calculate angle CPD. So ನಾವು BPC angle ಇಂದ ABC angle deduct ಮಾಡಬೇಕಾಗುತ್ತೆ. Then ಅದೇ ರೀತಿ how to calculate DPA angle, you have to deduct the angle APB from ACD. And ಕೊನೆಯದಾಗಿ APB angle ಹೆಂಗ್ ತಗೋಬೇಕು ಅಂತಂದ್ರೆ you have to deduct it from BDA. Then ಎಲ್ಲ ನಾವು angle APB
CPD angle DPA, angle APB ಇದನ್ನೆಲ್ಲ ನಾವು ಆ್ಯಡ್ ಮಾಡಿದಾಗ ವಿತಿನ್ 360 ಡಿಗ್ರಿ ಬರುತ್ತೆ. ಅಂದರೆ ವಿತಿನ್ 360 ಡಿಗ್ರಿ ಅಂತ ಅಂದರೆ 359 ಡಿಗ್ರಿ 59 ಮಿನಿಟ್ಸ್ 50 ಸೆಕೆಂಡ್ಸ್ ಈ ರೀತಿ ಬರಬೇಕು, ಅಥವಾ ವಿತಿನ್ 360 ಡಿಗ್ರಿ ಬರಬೇಕು. ಸೊ ಆ ಥರ ಮಾಡಿದಾಗ ನಾವು ನಮ್ಮ ಪ್ರೊಸೀಜರ್ ಅಥವಾ ಈ ನಮ್ಮ ರಿಟ್ರೇಷನ್ ಮೆಥಡ್ ಎಲ್ಲ ಸರಿ ಆಗುತ್ತೆ. And finally the result is we will obtain the results like this. The horizontal angles between the given stations about the instrument station as the vertex are determined by the iteration method is as follows. Like this we have to give the results. And finally for this I have make some questions for this iteration method. The multiple questions are like this. Thank you, Vanaida.